Hey guys, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸ್ಟಾಕ್ ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ. ನಮ್ಮ ಕ್ಯಾಪ್ಟನ್ ರಜತ್ ಪಾತಿದಾರ್ ಅವರು ಒಂದು ಓಪನ್ ಸ್ಟೇಟ್ಮೆಂಟ್ನ ಪಾಸ್ ಮಾಡಿಬಿಟ್ಟವ್ರೆ. ನನಗೆ ಏನು ಗುರು ವಿಚಿತ್ರವಾಗಿರುವಂಥ ಹೇರ್ ಸ್ಟೈಲ್, ದುರಂಧರ್ ಹೇರ್ ಸ್ಟೈಲ್ ಬಂದ್ಬಿಟ್ಟವ್ರಲ್ಲ ರಜತ್ ಪಾತಿದಾರು. ಈ ಸೀಸನ್ ಏನು ಕತೆ, ಏನಾದ್ರು ಡಿಫ್ರೆಂಟಾಗಿ ಏನಾದ್ರು ಅಂದರೆ ಡಿಫ್ರೆಂಟಾಗಿ ಏನೂ ಇಲ್ಲ. ಲಾಸ್ಟ್ ಸೀಸನ್ ಮಾಡಿದ್ದೀನಿ, ಈ ಸೀಸನ್ ಮತ್ತೆ ಮಾಡ್ತಾರೆ, ರಿಪೀಟ್ ಟೆಲಿಕಾಸ್ಟ್ ಮಾಡ್ತಾರೆ, ಮತ್ತೆ ಟ್ರೋಫಿ ಗೀಫಿ ಎತ್ತರ ಅಂತ ಒಂದು ಕ್ವೆಶನ್ ಬಂದಾಗ ಅವ್ರು ಹೇಳಿರೋದು, ನಾನು ಈ ಒಂದು ಲುಕ್ಕಲ್ಲೂ ಕೂಡ, ಈ ಒಂದು ಹೇರ್ ಸ್ಟೈಲನ್ನು ಕೂಡ ಟ್ರೋಫಿ ಎತ್ತಬೇಕು ಅಂತ ಆಸೆ ಇದೆ ನನಗೆ ಅಂತ ಹೇಳಿದರೆ, ಯಾರಿಗೆ ತಾನೇ ಆಸೆ ಇರಲ್ಲ? ಪ್ರತಿ ವರ್ಷವೂ ಕೂಡ ಎಲ್ಲರಿಗೂ ಕೂಡ ಆಸೆ ಇದ್ದೇ ಇರುತ್ತೆ. ಈ ಲುಕ್ಕೋ ಆ ಲುಕ್ಕೋ ಯಾವ ಲುಕ್ಕೋ ಒಟ್ಟಲ್ಲಿ ಟ್ರೋಫಿ ಎತ್ತಬೇಕು ಅನ್ನೋದು ಒಂದು ಕಾಮನ್ನು. ಸೊ ನೋಡೋಣ ಈ ಲುಕ್ಕಲ್ಲೇನೋ ಟ್ರೋಫಿ ಗೀಫಿ ಎತ್ತುತ್ತಾರ ಅಂತ. ಯಾಕೆ ದೂರ ಆಗಲ್ಲ? ಪಾಸಿಟಿವ್ ಆಗಿನೇ ಇರಬೇಕು. ಯಾಕಾಗಲ್ಲ? ಟೀಮ್ ವರ್ಸ್ಟ್ ಆಗಿದ್ದನೇ ಹೋಪ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ ನಾವು ಟ್ರೋಫಿ ಗೆಲ್ತಾರೆ ಅಂತ. ಟೀಮ್ ಬೆಸ್ಟ್ ಆಗಿದ್ದಾಗ ಇವಾಗ ನಾವು ಗೆಲ್ಲಲ್ಲ ಅಂತ ಯಾಕೆ ಅನ್ಕೊಬಾರ್ದು. ಅಪ್ಡೇಟ್ ಬಿಟ್ಟು ನಂದಿನಿ ಅವರು ಸ್ಪಾನ್ಸರ್ ಮಾಡಿದರೆ ನಮ್ಮ RCBಗೆ ಅಂತ ಅಪ್ಡೇಟು ಬರ್ತಾ ಇದೆ ಮಗ. 4.8 ಕೋಟಿಗೆ ಏನೋ ಡೀಲ್ ಆಗಿದೆಯಂತೆ. ಅಂದರೆ ನಂದಿನಿ ಅವರು ಬ್ರ್ಯಾಂಡಿಂಗ್ ಇದ್ಬಿಡುತ್ತೆ ಅಂತ ಹೇಳ್ತಿಲ್ಲ, RCB ಜರ್ಸಿ ಮೇಲೆ ಇರುತ್ತೆ ಅಂತ ಹೇಳ್ತಿಲ್ಲ. ಆ ಥರ ಸ್ಪಾನ್ಸರ್ ಅಲ್ಲ ಇದು. ಅಂದರೆ ಪ್ರಮೋಟ್ ಮಾಡೋ ಥರ, ಜೊತೆಗೆ ನಂದಿನಿ ಪ್ರಾಡಕ್ಟ್ಸ್ಗಳ ಮೇಲೆ RCB ಲೋಗೋ, ಅಂದರೆ RCB ಇರೋ ಥರ. ಸೊ ಆ ಥರ ಒಂದು ಪ್ರಮೋಷನು. ಜೊತೆಗೆ ಇಲ್ಲಿ ಸ್ಟೇಡಿಯಂ ವಿಚಾರಕ್ಕೆ ಬಂತು ಅಂತಂದರೆ ಅಲ್ಲಿ ಇಲ್ಲಿ ಸ್ವಲ್ಪ ನಂದಿನಿ ಕಾಣಿಸ್ಕೊಳೋ ಥರ. ಸೊ ಈ ಥರ ಒಂದು ಚಿಕ್ಕ ಪುಟ್ಟ ಪ್ರಮೋಷನ್ 4.8 ಕೋಟಿ ಎಲ್ಲ ಒಂಥರ ಜುಜುಬಿ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಕಮಿಟ್ಮೆಂಟ್ ಆಗಿದೆ. ಒಟ್ಟಲ್ಲಿ ಕರ್ನಾಟಕದ ಒಂದು ಬೇಸ್ ಇಟ್ಕೊಂಡಿರುವಂಥವ್ರು ಸ್ವಲ್ಪ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ನಮ್ಮ RCB ಜೊತೆಗೆ ಅಂತಂದರೆ ಅದು ಎಷ್ಟು ದುಡ್ಡು ಅಂತ ಮ್ಯಾಟ್ರ್ ಆಗೋದಿಲ್ಲ. ಒಟ್ಟಿನಲ್ಲಿ ಈ ಹಿಂದೆ ಎಲ್ಲ ಬರ್ತಾಯಿತ್ತು, ನಂದಿನಿ ಸ್ಪಾನ್ಸರ್ ಮಾಡುತ್ತಂತೆ RCBಗೆ, ಮೈನ್ ಸ್ಪಾನ್ಸರೇ ಮಾಡ್ಬಿಡುತ್ತಂತೆ RCBಗೆ. ಮೈನ್ ಸ್ಪಾನ್ಸರ್ ಮಾಡೋಷ್ಟೆಲ್ಲ ಆಗೋದಿಲ್ಲ RCBಗೆ ನಂದಿನಿಯವರು. ಯಾಕಂದರೆ ಕೋಟಿ ಸುರಿಬೇಕಾಗತ್ತೆ. ಅಷ್ಟು ಲಾಭ ಇರಬೇಕಲ್ಲಪ್ಪ ಸುರಿಬೇಕು ಅಂತಂದರೆ. ಸೊ ಓಕೆ, ಸಣ್ಣ ಪುಟ್ಟ ಸ್ಪಾನ್ಸರ್ ಅಂತೂ ಆಗಿದ್ದಾರೆ. ಸೊ ಆ್ಯಡ್ಸ್ಗಳೆಲ್ಲ ನೋಡ್ಬೋದು ನಾವು ನಂದಿನಿ ಅವ್ರದ್ದು, ಅಂದರೆ RCB ಮತ್ತು ಇಂಟಿಗ್ರೇಟ್ ಆಗಿರೋದು ನಂದಿನಿ ಜೊತೆಗೆ. ಅಪ್ಡೇಟ್ ನಂಬರ್ 3, ಹೌದು, ಸ್ಪೆಷಲ್ ಟ್ರಿಬ್ಯೂಟ್ನ RCB ಅವರು ಕೊಡ್ತಾ ಇದ್ದಾರೆ. ಅದೇ ಒಂದು ಇದು ಮೊಮೆಂಟಮ್ ಮಾಡೋದ್ರ ಜೊತೆಗೆ ಆ್ಯಂಡ್ 11 ಸೀಟ್ಗಳನ್ನ ರೆಡಿ ಮಾಡೋದ್ರ ಜೊತೆಗೆ 11 ಸೀಟ್ಗಳನ್ನ ಸೈಡಲ್ಲಿ ಇಟ್ಬಿಟ್ಟು ಇವ್ರಿಗೆ ನಿಗದಿ ಮಾಡಿಬಿಟ್ಟಿದ್ದೀವಿ ತೀರ್ಕೊಂಡ್ರು ಅಂತವ್ರಿಗೆ. ಅಂದರೆ RCB ಸೋಲ್ಜರ್ಸ್ ಅಂತಲೇ ಅನ್ಕೊಂಬಿಡಿ, ತೀರ್ಕೊಂಡ್ರು ಅಂತ 11 ಜನ. ಸೊ ಆ ಥರ ಇವರು ನಿಗದಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಾಕ್ಟೀಸ್ ಸೆಷನ್ ಏನಿರುತ್ತೆ ಮ್ಯಾಚ್ಗಿನ ಮುಂಚೆ, ಫಸ್ಟ್ ಮ್ಯಾಚ್ ಏನಿದೆ ಸನ್ರೈಸ್ ಹೈದರಾಬಾದ್ ಅಗೇನ್ಸ್ಟು, ಇನಾಗರಲ್ ಮ್ಯಾಚಲ್ಲಿ ಎಲ್ಲರೂ ಕೂಡ ಜರ್ಸಿ ನಂಬರ್ 11 ಹಾಕಂತಾರಂತೆ RCB ಪ್ಲೇಯರ್ಸ್ಗಳೆಲ್ಲ. ಅಂದರೆ ಮ್ಯಾಚ್ ಆಡೋ ಟೈಮಲ್ಲ, ಪ್ರಾಕ್ಟೀಸ್ ಟೈಮಲ್ಲಿ. ಸೊ ಅದು ತೋರಿಸ್ತಾರೆ ನಿಮಗೆ ಪ್ರಾಕ್ಟೀಸ್ ಟೈಮಲ್ಲಿ ಜರ್ಸಿ ನಂಬರ್ 11 ಎಲ್ಲ ಪ್ಲೇಯರ್ಗಳು ಕೂಡ ಹಾಕೊಂಡಿರುವಂಥದ್ದು. ಏನಕ್ಕೆ ಅಂತಂದರೆ ಅದು ಟ್ರಿಬ್ಯೂಟ್ ಅಂತೆ. ಸೊ ನೋಡಿ 3 ಥರ ಟ್ರಿಬ್ಯೂಟ್ನ ಕೊಡ್ತಾ ಇದ್ದಾರೆ. ಒಂದು ಮೆಮೋರಿಯಲ್ ಮಾಡುವಂಥದ್ದು, ಜೊತೆಗೆ ಸೀಟ್ಗಳನ್ನ ಮಾಡುವಂಥದ್ದು, ಜೊತೆಗೆ ಈ 11 ನಂಬರ್ನ ಎಲ್ಲ ಪ್ಲೇಯರ್ಸ್ಗಳು ಹಾಕೊಳ್ಳುವಂಥದ್ದು. ಸೊ ಕೊಡ್ತಾ ಇದ್ದಾರೆ, ಆದಷ್ಟು ಕೂಡ ಕೊಡ್ತಾ ಇದ್ದಾರೆ. ಬೇಕಾಗತ್ತೆ ಆಗಿರುವಂಥ ತಪ್ಪನ. ಅಪ್ಡೇಟ್ ನಂಬರ್ 4, ನಾಳೆ ಕ್ಯಾಪ್ಟನ್ಸ್ಗಳ ಮೀಟ್ ಇರುತ್ತೆ ಅಂತ ಅಪ್ಡೇಟ್ ಬಂದಿದೆ. ಮುಂಚೆನೇ ಇತ್ತು ಅಪ್ಡೇಟು, ಇವಾಗ ಅದ್ರ ರಿಲೇಟೆಡು ಸಿಕ್ಕಿದೆ. ಫಸ್ಟ್ ಏನಾಗುತ್ತೆ ಅಂತ, ಕ್ಯಾಪ್ಟನ್ಸ್ ಫೋಟೋಶೂಟ್ ಆಗುತ್ತಂತೆ. ಕ್ಯಾಪ್ಟನ್ಸ್ ಆ್ಯಂಡ್ ಇನ್ಫ್ಲೂಯೆನ್ಸರ್ಸ್ ಕ್ರಿಯೇಟರ್ಸ್ಗಳ ಮೀಟ್ ಇರುತ್ತಂತೆ. ಯಾವ ಕ್ರಿಯೇಟರ್ಸ್ ಹೋಗ್ತಾರೋ ಗೊತ್ತಿಲ್ಲ, ನಮ್ಮ ಕರ್ನಾಟಕದವ್ರು ಕಳಿಸ್ತಾರೆ, ನೋಡೋಣ, ನಾನು ಹೋದ್ರೆ ಗೊತ್ತಾಗುತ್ತಲ್ಲ. ಆ್ಯಂಡ್ ಇನ್ನೊಂದು ಮಾತ್ರ ಎಲ್ಲವೂ ಕಳಿಸಲ್ವಲ್ಲ ಗುರು, ಇಷ್ಟೊಂದು ಕ್ರಿಕೆಟ್ ಬಗ್ಗೆ ಹರಾಕೊಂತ್ಯ ಬಿಡಿ. ಅವ್ರಿಗೆ ಈ ಸೋಷಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋರನ್ನೇ ಕಳಿಸ್ತಾರೆ. ಕ್ರಿಕೆಟ್ ಬಗ್ಗೆ 5 ಪೈಸಾ ಜ್ಞಾನ ಇರಲ್ಲ ಗುರು, ಅಂತಂಥವ್ರನ್ನೆಲ್ಲ ಕಳಿಸ್ತಾರೆ. ಅಲ್ಲಿ ನಮಗೆ ಹರ್ಟ್ ಆಗುತ್ತೆ ಸಿಕ್ಕಾಪಟ್ಟೆ. ಓಕೆ, ಮೂರನೇದೇನು ಅಂದರೆ ಕ್ಯಾಪ್ಟನ್ಸ್ಗಳ ಚಾಲೆಂಜ್ ಬೇರೆ ಇರುತ್ತಂತೆ. ಅಬೌಟ್ IPL 2026 ಡಿಸ್ಕಷನ್ ಇರುತ್ತಂತೆ ಕ್ಯಾಪ್ಟನ್ಸ್ಗಳದ್ದು. ಆಮೇಲೆ ಕ್ಯಾಪ್ಟನ್ಸ್ಗಳ ಮೀಟಿಂಗು ಕೂಡ ಇರುತ್ತಂತೆ. ಸೊ ನಾಳೆ ಎಲ್ಲ ಕ್ಯಾಪ್ಟನ್ಸ್ಗಳನ್ನ ಒಟ್ಟಿಗೆ ನೋಡ್ಬೋದು. ಫೋಟೋಶೂಟ್ ಬರುತ್ತಲ್ಲ ಈಚೆ ಕಡೆ, ನೋಡೋಣ. ಅಪ್ಡೇಟ್ ನಂಬರ್ 5, ಕನ್ಫರ್ಮ್ ಆಗಿದೆ ಮಗ, ಕನ್ಫರ್ಮ್ ಆಗಿದೆ. RCB ಅನ್ಬಾಕ್ಸ್ ಇವೆಂಟು ಕ್ಯಾನ್ಸಲ್ ಆಗಿದೆ ಅಂತ ಇದು ಅಫಿಷಿಯಲಿ ಕನ್ಫರ್ಮ್ ಆಗಿದೆ. RCB 5+2 ಈ ಮ್ಯಾಚ್ಗಳಿಗೆ ಮಾತ್ರ ನಿಗದಿ ಆಗಿತ್ತಂತೆ. KSCA ಕಡೆಯಿಂದ ಅಪ್ರೂವಲ್ಸ್, ಅಂದರೆ KSCAಗೆ ಅಪ್ರೂವಲ್ ಸಿಕ್ಕಿಲ್ವಂತೆ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ. RCB ಅನ್ಬಾಕ್ಸ್ ಇವೆಂಟ್ನ ನಡೆಸೋದಕ್ಕೆ, ಬರೀ ಮ್ಯಾಚ್ಗಳನ್ನ ನಡೆಸೋದಕ್ಕೆ ಮಾತ್ರ ಅನುಮತಿ ಸಿಕ್ಕಿದೆಯಂತೆ. ಸೊ ಆ ಕಾರಣದಿಂದ ಅನ್ಬಾಕ್ಸ್ ಇವೆಂಟ್ ಆಗ್ತಿಲ್ಲ. ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಏನಾದರೂ ಅಪ್ರೂವಲ್ ಸಿಕ್ಕಿತ್ತು ಅಂತಂದರೆ ಅನ್ಬಾಕ್ಸ್ ಇವೆಂಟ್ ಖಂಡಿತ ಮಾಡಿರೋರು. ಬಟ್ ಕರ್ನಾಟಕ ಗೌರ್ಮೆಂಟು ಇದನ್ನು ಬೇಡ ಅಂತ ಹೇಳ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ಮತ್ತೆ ಏನಾದರೂ ಈ ಥರ ಅಧ್ವಾನವಾಗಿ ಇವೆಂಟ್ ಮಾಡೋಕ್ಕೆ ಹೋಗೋದು, ಅನ್ನೆಸೆಸರಿ ಇವೆಂಟ್ನ ಮಾಡೋಕ್ಕೆ ಹೋಗೋದು. ಮ್ಯಾಚ್ ಅಂತ ಅಂದರೆ ಅದ್ರಲ್ಲಿ ಒಂದು ಅರ್ಥ ಇರುತ್ತೆ, ಇವೆಂಟ್ ಅಂತ ಅಂದರೆ ಅದ್ರಲ್ಲಿ ಏನು ಅರ್ಥ ಇರೋದಿಲ್ಲ. ಸುಮ್ಮನೆ ಇವೆಂಟ್ ಮಾಡೋದಕ್ಕೆ ಹೋಗೋದು, ಸುಮ್ಮನೆ ಏನಕ್ಕೆ ಅನ್ನೆಸೆಸರಿ ರಿಸ್ಕು ಅಂತ ಅವರು ಕೂಡ ಅದನ್ನು ಬೇಡ ಅಂತ ಹೇಳಿದರೆ, ಅಂಡ್ RCB ಕೂಡ ಅದಕ್ಕೆ ಆಯಿತು ಬಿಡಪ್ಪ ಅಂತ ಹೇಳಿದರೆ. ಅಪ್ಡೇಟ್ ನಂಬರ್ 6, ದಸ್ಮನ್ ಶನಾಕ ಅವರು ರಿಪ್ಲೇಸ್ ಮಾಡಿದ್ದಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. ಅಂದರೆ ಈ ಹಿಂದೆನೂ ಕೂಡ ಅಪ್ಡೇಟ್ ಕೊಟ್ಟಿದೆ, ಮಾಡುವಂಥ ಸಾಧ್ಯತೆ ಇದೆ. ಯಾಕೆ ಅಂತಂದರೆ ಅಲ್ಲಿಗಿಂದ PSLನಿಂದ ವಿಡ್ರಾ ಮಾಡ್ಕೊಂಡ್ಬಿಟ್ಟಿದ್ದಾರೆ ದಸ್ಮನ್ ಶನಾಕ ಅವರು. ಸೊ ಎಷ್ಟು ಜನ ವಿಡ್ರಾ ಮಾಡ್ಕೊಂಡಿದ್ದಾರೆ, ಎಲ್ಲನೂ ಕೂಡ ಬಂದ್ಬಿಟ್ಟು ಇಲ್ಲಿ ಆಡ್ತಾ ಇದ್ದಾರೆ. ಇವರು ಕೂಡ ಆಡುವಂಥ ಸಾಧ್ಯತೆ ಇರುತ್ತೆ, ರಿಪ್ಲೇಸ್ ಆಗುವಂಥ ಚಾನ್ಸಸ್. ಯಾಕಂದರೆ ಲೈಕ್ ಟು ಲೈಕ್ ರಿಪ್ಲೇಸ್ಮೆಂಟ್ ಥರನೇ ಕಾಣಿಸ್ತಾ ಇದ್ದಾರೆ ದಸ್ಮನ್ ಶನಾಕ ಒಳ್ಳೆ ಪ್ಲೇಯರು ಅಂತ. ಸೊ ಈಗ ಬರ್ತಿರೋ ಅಪ್ಡೇಟ್ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ರಿಪ್ಲೇಸ್ ಆಗಿದೆ ದಸ್ಮನ್ ಶನಾಕ. ಒಳ್ಳೆ ಪ್ಲೇಯರು, ಅನ್ಸೋಲ್ಡ್ ಆಗಿರುವಂಥ ಪ್ಲೇಯರು. ದಸ್ಮನ್ ಶನಾಕಾಗೆ ಆಪರ್ಚುನಿಟಿ ಸಿಕ್ತು ಅಂತಂದರೆ
ನೋಡಿರಲ್ಲಪ್ಪ ಶ್ರೀಲಂಕಾಗೆ ಯಾವ ಥರ ಮ್ಯಾಚ್ಗಳನ್ನ ಗೆಲ್ಸಿದ್ದಾರೆ ಅಂತ. ಸೊ ಇವ್ರಿಗಿಂತ ಒಂದು ಒಳ್ಳೆ ರಿಪ್ಲೇಸ್ಮೆಂಟು ಖಂಡಿತ ಬೇರೆ ಯಾರೂ ಇಲ್ಲ. ಸೊ ಪರ್ಫೆಕ್ಟ್ ರಿಪ್ಲೇಸ್ಮೆಂಟ್ ಅಂತ ಹೇಳ್ತೀನಿ ನಾನು. ಅಪ್ಡೇಟ್ ನಂಬರ್ 7 ವೈಭವ್ ಸೂರ್ಯವಂಶಿ ಬಗ್ಗೆ ಮಾತಾಡಿದ ಜಿತೇಶ್ ಶರ್ಮಾ ಅವರು. ಚಿಕ್ಕ ಹುಡುಗಂಗೆ ಏನಂತ ಹೇಳೋಕ್ಕಾಗತ್ತೆ, ಪ್ರೊಫೆಷ್ನಲ್ ಅಂತ ಹೇಳೋಕ್ಕಾಗತ್ತಾ? ಪ್ರೊಫೆಷ್ನಲ್ ಥರ ಕಾಣಿಸೋದೇ ಇಲ್ಲ ಗುರು. ಯಾವುದೇ ಆ್ಯಂಗಲ್ ಕೂಡ ಪ್ರೊಫೆಷ್ನಲ್ ಥರ ಇಲ್ಲ. ಕ್ರಿಕೆಟ್ನ ಪ್ರೊಫೆಷನ್ ಆಗಿ ತಗೊಳ್ಳೋ ಥರ ಕಾಣಿಸ್ತಾನೆ ಇಲ್ಲ ನನಗೆ ಅಂತ ಅವ್ರು ಹೇಳಿದ್ರು ಜಿತೇಶ್ ಶರ್ಮಾ ಅವರು ವೈಭವ್ ಸೂರ್ಯವಂಶಿಗೆ. 14-15 ವರ್ಷದ ಹುಡುಗ ಗುರು, ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ? ಮೇವು ಚೆನ್ನಾಗಿ ಓದ್ತಾ ಇರಬೇಕು ಹೊಟ್ಟೆ ಒಳಗಡೆ, ಇನ್ನೇನು ತಿನ್ನೋದ್ರ ಕಡೆನೇ ಗಮನ ಇರುತ್ತೆ. ಚಿಕ್ಕ ಹುಡುಗರಿಗೆ ಇನ್ನೇನು ಇರುತ್ತೆ ತಲೆಯಲ್ಲಿ? ನಾನು ಫಿಟ್ನೆಸ್ಸು ಮೇಂಟೈನ್ ಮಾಡಬೇಕು, ನನಗೆ ಹಂಗಿರಬೇಕು ಹಿಂಗಿರಬೇಕು, ಅದೆಲ್ಲರೂ ಇರುತ್ತಾ ಚಿಕ್ಕ ಮಕ್ಕಳಿಗೆ? ಅದೆಲ್ಲ ಆಮೇಲೆ ಹೋಗ್ತಾ 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 ಒಂದು ಮೆಚುರಿಟಿ ಬಂದಮೇಲೆ ಆಟೋಮೆಟಿಕ್ಕಾಗಿ ಬರುತ್ತೆ. ಇವಾಗ ವಿರಾಟ್ ಕೊಹ್ಲಿಗೆ ಹಂಗೆ ಇತ್ತಾ? ವಿರಾಟ್ ಕೊಹ್ಲಿಗೆ ಆಲ್ಮೋಸ್ಟ್ ಅಷ್ಟೊಂದು 20 ವರ್ಷದವರೆಗೂ ಕೂಡ ಫಿಟ್ನೆಸ್ ಬಗ್ಗೆ ಅಷ್ಟು ಇರಲಿಲ್ಲ, ಕಾನ್ಸಂಟ್ರೇಷನ್ ಇರಲಿಲ್ಲ. ಅದಾದಮೇಲೆ ಅವ್ರಿಗೆ ಬುದ್ಧಿದಿಲ್ಲ ಗುರು ನಾನು ಏನಾರು ಮಾಡಬೇಕು ಅಂತ. ಸಿಕ್ಕಾಪಟ್ಟೆ ಚಬ್ಬಿ ಆಗೇನೆ ಇದ್ರು. ಇವ್ರು ಹೇಳ್ತಿರೋದೇನು ಅಂತಂದರೆ, ಇವ್ರು ಹೇಳ್ತಾರಂತೆ ಐಸ್ ಕ್ರೀಮ್ ತಿನ್ಬೇಡ ಕಣಲ್ಲ ಶಿಷ್ಯ ರಾತ್ರಿ ಹೊತ್ತು ಅಂತ. ಸೊ ಇವರು ಐಸ್ ಕ್ರೀಮ್ ಪಕ್ಕ ಕಪ್ಪಳಿಸ್ಬಿಡ್ತಾರಂತೆ. ಸೊ ಅದನ್ನೇ ಹೇಳ್ದೆ ಇರೋದು, ಇವ್ರಿಗೆ ಯಾವುದೇ ಆ್ಯಂಗಲ್ ಕೂಡ ಫಿಟ್ ಆಗಿರಬೇಕು, ನಾನು ಸ್ವಲ್ಪ ಪ್ರೊಫೆಷ್ನಲ್ ಆಗಬೇಕು ಅನ್ನೋದೆಲ್ಲ ಇಲ್ಲವೇ ಇಲ್ಲ ಅಂತ. ಸೊ ಆ ಏಜಲ್ಲಿ ಖಂಡಿತ ಆ ಥರನೇ ಇರುತ್ತೆ. ಹೋಗ್ತಾ 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 ಡೆವಲಪ್ ಆಗ್ತಾರೆ, ಎಲ್ಲ ಜನ ನೋಡ್ತಾರಲ್ಲ, ಅದು ಬುದ್ಧಿ ಬೆಳಿಬೇಕು ಸ್ವಲ್ಪ, ಅವಾಗಲೇ ಡೆವಲಪ್ ಆಗೋದು. ಅಪ್ಡೇಟ್ ನಂಬರ್ 8 CSK ರೋರ್ ಇವೆಂಟಿಗೆ ಶೇನ್ ವಾಟ್ಸನ್ನ ಕೂಡ ಗೊತ್ತಲ್ಲಪ್ಪ. ಶೇನ್ ವಾಟ್ಸನ್ ಇವರು ಟ್ರೋಫಿ ಗೆಲ್ಲೋದಕ್ಕೆ ಮೇಯ್ನ್ ಮುಖ್ಯ ಕಾರಣವಾದವರು. ಸೈಕಾಗಿ ಆಡಿದ್ರು ಫೈನಲ್ಸಲ್ಲಿ. ಕಾಲೆಲ್ಲ ಗಾಯ ಮಾಡ್ಕೊಂಡು ಆಡಿದಂಥ ಶೇನ್ ವಾಟ್ಸನ್ ಏನಕ್ಕೆ ಕರೆದಿಲ್ಲ ಅಂತ ಸುಮಾರು ಜನ ಅಂದ್ಕೊಂಡಿದ್ರು. ಸೊ ಅವ್ರನ್ನ ಕರೆದ್ರಂತೆ, ಅವರು ಬರಲ್ಲ ಅಂತ ಹೇಳಿದ್ರಂತೆ. ಏನಾಗಿದೆಯೋ ಗೊತ್ತಿಲ್ಲ. CSKಗೂ ವಾಟ್ಸನ್ಗೂ ಮಧ್ಯ ಏನೋ ಭಿನ್ನಾಭಿಪ್ರಾಯ, ಮನಸ್ತಾಪ ಅವು ಇವೆಲ್ಲ ಇರ್ತಾವಲ್ಲ, ಆದರೂ ಆಗಿರ್ಬೋದು, ಅಥವಾ ಅವ್ರಿಗೆ ಬೇರೆ ಕೆಲಸಗಳಿದ್ವೇನೋ. ಸೊ ನೆಗೆಟ್ ಮಾಡಿದ್ರಂತೆ, ಬರಲ್ಲ ಅವರು ಡಿಕ್ಲೈನ್ ಮಾಡಿದ್ರಂತೆ, ನಾನು ಬರಲ್ಲ CSK ರೋರ್ ಇವೆಂಟ್ಗೆ ಅಂತ. ಯಾಕಂದರೆ ಅವರೊಬ್ಬರು ನೋಡಿ ಮಿಸ್ ಆಗಿರೋ ಮೇಯ್ನ್ ಪ್ಲೇಯರ್ಸ್ಗಳಲ್ಲಿ. ಸುಮಾರು ಜನ ಮೇನ್ ಪ್ಲೇಯರ್ಸ್ಗಳು ಬಂದಿದ್ರು, ಟ್ರೋಫಿ ಗೆಲ್ಸಂಥ ಪ್ಲೇಯರ್ಸ್ಗಳೆಲ್ಲ ಬಂದಿದ್ರು. ಬಟ್ ಇವರೊಬ್ಬರು ಮಿಸ್ ಆದರು. ಯಾಕಂದರೆ ಇವ್ರು ಎತ್ಕೊಂಬರ್ಬೇಕಾಗಿತ್ತು. ಹಂಗೆ ನೋಡೋಕೆ ಹೋದ್ರೆ ಟ್ರೋಫಿಗಳನ್ನ ಸುಮಾರು ಜನ ಎತ್ಕೊಂಬಂದ್ರಲ್ಲ ಅಲ್ಲಿಂದ ಜೋಡ್ಸೋದಕ್ಕೆ, ಪೋಟ್ರೆ ಮಾಡೋದಕ್ಕೆ ತೊಗೊಂಬಂದ್ರಲ್ಲ ಅಲ್ಲಿ, ಫ್ಲೆಕ್ಸ್ ಮಾಡೋದಕ್ಕೆ. ಇವ್ರು ಎತ್ಕೊಂಬರ್ಬೇಕಾಗಿತ್ತು. ಅರ್ಹರಿದ್ರು ಇವರು, ಯಾಕಂದರೆ ಅವರೇ ಟ್ರೋಫಿ ಗೆಲ್ಸಿದ್ದು. ಮುರಳಿ ವಿಜಯ್ ಯಾವ ಥರ ಗೆಲ್ಸಿದ್ರು, ಇವರು ಕೂಡ ಅದೇ ರೀತಿ ಗೆಲ್ತಿದ್ರು ನಿಂತ್ಕೊಂಡು CSK ಟ್ರೋಫಿನ. ಅಪ್ಡೇಟ್ ನಂಬರ್ 9 ಕೈ ಕೊಟ್ಟರು ಬಂಡಕ್ಕೆ ಕೈ ಕೊಟ್ಟರು IPLಗೆ ಆಡಲ್ಲ ಅಂತ ಹೇಳ್ಬಿಟ್ರು. KL ರಾಹುಲ್ ಅಣ್ಣ ಡೆಲ್ಲಿ ಕ್ಯಾಪಿಟಲ್ಸ್ಗೆ ನನಗೆ ಬೆಂಡೆಕಿಟ್ಟೇ ಬೇಕು ಅಂತ ಓನರ್ಗೆ ಹೇಳ್ಬಿಟ್ಟು ಕರ್ಸ್ಕೊಂಡು ಹಿಡಿಸ್ಕೊಂಡ್ಬಿಟ್ಟಿದ್ರು. ಇವಾಗ ನೋಡ್ತು ಅಂತಂದರೆ ನಾನು ಬರಲ್ಲ ಅವರು IPL ಆಡೋದಕ್ಕೆ, ನಾನು ದೇಶದ ಮೇಲೆ ಕಾನ್ಸಂಟ್ರೇಷನ್ ಕೊಡಬೇಕು, ದೇಶಕ್ಕೋಸ್ಕರ ನಾನು ಸ್ವಲ್ಪ ಡೆವಲಪ್ ಮಾಡ್ಕೊಬೇಕು ನನ್ನ ಸ್ಕಿಲ್ನ, ನಾನು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಟೈಮ್ ಪಾಸ್ ಮಾಡೋದಕ್ಕಾಗೋದಿಲ್ಲ IPLಲ್ಲಿ ಅಂತ ಕಾಲೆತ್ಬಿಟ್ರಂತೆ ಅಂತ ಅಪ್ಡೇಟ್ ಬರ್ತಿದೆ. ಸೊ ಇವ್ರು ಇನ್ನೇನು ಕಾಲೆತ್ಬಿಟ್ರು ಅಂತಂದರೆ ಆಬ್ವಿಯಸ್ಲಿ ಬ್ಯಾನ್ ಆಗ್ತಾರೆ. ಮಿಕ್ಕಂತ 2 ವರ್ಷ ಇವರು IPLಗೆ ರಿಜಿಸ್ಟ್ರು ಕೂಡ ಆಗೋದಕ್ಕಾಗೋದಿಲ್ಲ. ಸೊ ಹಿಂದೆ ಆಗಿದೆಯಲ್ಲಪ್ಪ, ಹರಿ ಬ್ರೂಕ್ ಅವರು ಕೂಡ ಬ್ಯಾನ್ ಆಗಿದ್ರು. ಸೊ ಇವಾಗ ಇವರು ಕೂಡ ಬ್ಯಾನ್ ಆಗ್ತಾರೆ ಅಷ್ಟೇ. ಏನಾಗಿದೆ ಇಂಗ್ಲೀಷ್ ಕ್ರಿಕೆಟರ್ಸ್ಗೆ? ಏನು ಅಂಥ ಮಟ್ಟಿಗೆ ಪ್ರಿಪೇರ್ ಆಗಿಬಿಡ್ತಾರೆ ಇವರು, ಅಥವಾ ಏನು ಗೆದ್ಬಿಡ್ತಾವ್ರು ಆ್ಯಶಸ್ನೆಲ್ಲ, ಏನು ಗೆಲ್ತಾವ್ರ ಇವರು? ಏನು ಪ್ರಿಪ್ರೇಷನ್ ಎಲ್ಲ ಹೇಳೋದು ನೋಡ್ತು ಅಂತಂದರೆ ಏನೋ ಅಮರಾಮರಿ ಮಾಡ್ಬಿಡ್ತಾರೆ ಅನ್ನೋ ಥರ ಹೇಳ್ತಾರೆ. ಅಲ್ಲಿ ಕಿತ್ಗುಡ್ಡೆ ಹಾಕೋದು ಅಷ್ಟರಲ್ಲೇ ಇರುತ್ತೆ. IPL ಆಗ್ಬಿಟ್ರೆ ಏನಾಗ್ಬಿಡುತ್ತಪ್ಪ, 2 ತಿಂಗಳು ಬಂದ್ಬಿಟ್ಟು ಇಲ್ಲೂ ಏನು ಪ್ರಾಕ್ಟೀಸ್ ಮಾಡೋದಿಲ್ಲ ಅವರು? ಇಲ್ಲೇನು ಬಾಟ್ಲು ನೋಡಿ KL ರಾಹುಲ್ ಪಾಪ ಎಷ್ಟು ಆಸೆ ಪಟ್ಬಿಟ್ಟು ಕರ್ಸ್ಕೊಂಡಿರು ಅಂತಂದರೆ, ಇವ್ರು ಮುಂಚೆನೇ ಅನ್ಕೊಂಬಿಟ್ಟಾರೆ ನನ್ನ ಬಾಟ್ಲು ತೊಗೊಂಡೋಗೋಕ್ಕೆ ಇಟ್ಕೊತಾರೆ ಅಲ್ಲಿ ಅಂತ, ಅಂದರೆ ಡ್ರಿಂಕ್ಸಿಗೆ ತೊಗೊಂಡೋಗೋಕೆ ಇಟ್ಕೊಳ್ತಾರೆ ಅಂತ. ಏನಪ್ಪ ನಂಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ. ನೋಡಿ ಆಸೆ ಪಟ್ಬಿಟ್ಟು ತೊಗೊಂಡ್ರೆ ಈ ಥರ ಕೈ ಕೊಟ್ಬಿಟ್ರು ಅಂತಂದರೆ ಸೀರಿಯಸ್ಲಿ ಒಂಥರ ಅಜೀಬ್ ಅಂತ ಅನಿಸುತ್ತೆ ಒಂದು ಫ್ರಾಂಚೈಸ್ಗೆ. ಜೊತೆ KL ರಾಹುಲ್ ಅವರು ಕೂಡ ಇವಾಗ. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಇಷ್ಟವಾಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ.